4 8 ವಿಕೆಟ್ ತೊಗೊಂಡಿದ್ದಾರೆ. ಮತ್ತು ಇನ್ನು ಪಂದ್ಯದ ಆಟಗಾರರಾಗಿ ಕುಲದೀಪ್ ಯಾದವ್ 104ಕ್ಕೆ 3 ವಿಕೆಟ್ ತೊಗೊಂಡಿದ್ದಾರೆ. 82ಕ್ಕೆ 5, 104ಕ್ಕೆ 3 ವಿಕೆಟ್ ತೊಗೊಂಡಿದ್ದಾರೆ. ಒಟ್ಟಿನಲ್ಲ ಈ ಲಾಸ್ಟ್ ಟೆಸ್ಟ್ನಲ್ಲೇ 518 ರನ್ನನ್ನು ಹೊಡೆದು ಡಿಕ್ಲೇರ್ ಮಾಡಿಕೊಂಡು ಇದರ ಫಾಲೋ ಒಂದು 2 ಇನ್ನಿಂಗ್ಸಲ್ಲಿ 248 ಮತ್ತು 390 ಹೊಡೆದು ನಂತರ 124 123 ಹೊಡೆದಿದ್ರು. 124 ಹೊಡೆದ ಈ ಸರಣಿಯನ್ನು ಗೆಲ್ಲುವ ಜೊತೆಗೆ ಟೆಸ್ಟು ಗೆದ್ದು ಒಟ್ಟಿನಲ್ಲಿ ಇವತ್ತು ಬಲಾಢ್ಯ ಟೀಮ್ ಆಗಿದೆ ಶುಭ್ಮನ್ ಗಿಲ್ಲರದ್ದು. ಈ ಗಿಲ್ ಅವರ ಟೀಮ್ ಆಸ್ಟ್ರೇಲಿಯಾದ್ರು ಗೆಲ್ಲಿ, ದಕ್ಷಿಣ ಆಫ್ರಿಕಾದು ಗೆಲ್ಲಿ ಅಂತೇಳಿ ಹಾರೈಸ್ತಾ ಗೆದ್ದಾಗ ಅಷ್ಟೇ ಅಲ್ಲ, ಸೋತಾಗ ಹೆಸರಿರಲಿ ಇಲ್ಲೂ ಕರೆಯುವಂಥ ಏನೋ ಇದ್ದಾವರಲ್ಲ. ಫೀಲ್ಡಿಂಗದಲ್ಲಿ ಒಂದಿಷ್ಟು ವೀಕ್ನೆಸ್ಗಳು ಇದ್ದಾವಂತ ಮೇಲೆ ಹೇಳ್ತಾ ಇರುವಂಥ ಮಾತಾಗಿದ್ದು ಅದು ಇನ್ನೂ ಸುಧಾರಿಸಿದ್ರೆ ಇನ್ನೂ ಪರ್ಫೆಕ್ಟ್ ಟೀಮ್ ಆಗ್ತದೆ. ಆದರೆ ಪರ್ಫೆಕ್ಟ್ನೆಸ್ ಅನ್ನುವಂಥದ್ದು ಅದು ಬರಬೇಕಾದ್ರೆ ಅಷ್ಟು ಹಾರ್ಡ್ ವರ್ಕ್ ಇದ್ದೇ ಇರಬೇಕು. ಜೊತೆಗೆ ಇದು ಆಟ, ಇದು ನಮ್ಮಲ್ಲಿ ಗೊತ್ತಿರಬೇಕು. ಆಟಕ್ಕಾಗಿ ಆಟ ಆಡೋದು, ಪ್ರೀತಿಯಿಂದ ಆಡೋದು, ಪ್ರೀತಿಯಿಂದ ಜಗತ್ತನ್ನು ಗೆಲ್ಬೋದು ವಿನಃ ದ್ವೇಷದಿಂದ ಅಲ್ಲ ಅನ್ನುವಂಥದ್ದು ನಾವು ತಿಳ್ಕೊಂಡು ಹೋದರೂ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇದು ಇವತ್ತಿನ ಆಟದ ಕುರಿತಾಗಿ ನಿನ್ನೆ ಗೆದ್ದಂಥ ಟೆಸ್ಟದ ಕುರಿತಾಗಿ ಒಂದೆರಡು ಮಾತು ನಮ್ಮ ಅನಿಸಿದ ಕೆಲವು ಮಾತು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಹಾಕೊಂಡು ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಚಿತ್ರ ನಮ್ಮದು ಸತ್ಯದ ಕೈಗನ್ನಡಿ ವಂದನೆಗಳು.